ಏನೇ ಇವರು ರವಿಯವ್ರು ಇಷ್ಟೊತ್ತಾದರೂ ಮೆಸೇಜೇ ನೋಡಿಲ್ವಾ? ಏನೋ ಕಣೆ, ಬ್ಯುಸಿ ಇದ್ದಾರೋ ಏನೋ. ಎಂಥ ಬ್ಯುಸಿನೇ, ಇನ್ನು 7:30. ಇಷ್ಟೊತ್ತಲ್ಲಿ ಎಲ್ಲರೂ ಮನೆಗೆ ಹೋಗಿರ್ತಾರೆ. ಏನು ಆಫೀಸಲ್ಲಿ ಇರ್ತಾರಾ? ಇರು ನೋಡೋಣ, ಮೊಬೈಲ್ ಎಲ್ಲಾದರೂ ಇಟ್ಟಿರ್ಬೋದು, ತಗೋತಾರಾ ಅಂತ. ಡಬಲ್ ಕ್ಲಿಕ್ ಏನೋ ಆಗಿದೆ, ಆದರೆ ಬ್ಲೂ ಟಿಕ್ ಆಗಿಲ್ಲ ನೋಡು. ಯಾವುದು ಬಾಸ್, ಯಾವುದೋ ಮೆಸೇಜ್ ಬಂದಂಗಿದೆ. ಆಫೀಸಿಂದ ಏನಾದರೂ ಮಾಡಿದ್ರಾ? ಯಾವುದೋ ವಾಟ್ಸಪ್ ಮೆಸೇಜ್ ಅನ್ಸುತ್ತೆ. ಇರು ನೋಡ್ತೀನಿ. ಏ ಶಿವು, ಇದು ಇದು ನಾನು ಒಂದು ಹುಡುಗಿಗೆ ಓದೋದಕ್ಕೆ ಸಹಾಯ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಆ ಹುಡುಗಿಗೆ ಒಂದು ಫೋನ್ ಕಳಿಸಿದ್ದೀನಿ ಅಂತ ಹೇಳಿದ್ನಲ್ಲ, ಅದೇ ನಂಬರೇ. ಇದು ನನ್ನ ಸಿಮ್ಮೇನೆ. ಹೌದಾ ಬಾಸ್? ಹಾಗಿದ್ರೆ ನೀವು ಈ ಊರಿಗೆ ಬಂದಿರೋದು ಹುಡುಗಿಗೆ ಏನಾದ್ರು ಗೊತ್ತಾಗ್ಬಿಟ್ಟಿದ್ಯಾ? ಚಾನ್ಸೇ ಇಲ್ಲ, ಯಾವುದೇ ಕಾರಣಕ್ಕೂ ಹಾಗಾಗಕ್ಕಾಗೋದಿಲ್ಲ. ಏನೋ ಸುಮ್ಮನೆ ಮಾಡಿರ್ಬೋದು ಅಂತ ಅನ್ಸುತ್ತೆ. ಜಸ್ಟ್ ಹಾಯ್ ಅಂತ ಹಾಕಿದ್ದಾರೆ ಅಷ್ಟೇ. ಏನಂತ ಕೇಳಿ ಬಾಸ್, ಹೋಗ್ಲಿ, ನೀವು ಹಾಯ್ ಅಂತ ಹಾಕಿಯೇ. ಇರು, ಏನು ವಿಷಯ ಕೇಳೋಣ. ಲಕ್ಷ್ಮಿ, ಮೆಸೇಜ್ ಬಂತು ಕಣೆ, ಬಂತು. ರಿಪ್ಲೈ ಮಾಡಿದ್ರಾ? ಏನಂತ ಮಾಡಿದ್ರೆ? ಅಯ್ಯೋ, ಇಷ್ಟೊತ್ತಲ್ಲಿ ಮಾಡಿದ್ದಕ್ಕೆ ಏನು ಅನ್ಕೊಂಡ್ರೋ ಏನೋ. ಏನಂತ ಮಾಡಿದಾರೆ ಹೇಳು? ಅಯ್ಯೋ ಏನಿಲ್ಲ ಕಣೆ, ನಾನು ಹಾಯ್ ಅಂತ ಹಾಕಿದ್ನಲ್ಲ, ಅವರು ಆ ಕಡೆಯಿಂದ ಹಾಯ್ ಅಂತ ಹಾಕಿದ್ದಾರೆ ಅಷ್ಟೇ. ಅಯ್ಯೋ ಅಷ್ಟೇನಾ? ಸರಿ ಸರಿ ಇರು, ಊಟ ಆಯ್ತಾ ಸರ್ ಅಂತ ಕಳಿಸ್ತೀನಿ. ಬಾಸ್, ಇನ್ನೊಂದು ಮೆಸೇಜ್ ಬಂತಲ್ಲ, ಏನು ಬಂತು? ಊಟ ಆಯ್ತಾ ಅಂತ ಕೇಳಿದಾರೆ ಕಣೋ. ಅಷ್ಟೇನಾ? ಸರಿ, ರಿಪ್ಲೈ ಮಾಡಿ ಬಾಸ್, ಹೋಗ್ಲಿ. ನಂದಾಯ್ತು ಊಟ, ನಿಮ್ದಾಯ್ತಾ? ಸೆಂಡ್ ಮಾಡಿದೆ ಕಣೋ. ಇನ್ನೊಂದು ಮೆಸೇಜ್ ಬಂತಲ್ಲ, ಏನಂತ ಮಾಡಿದ್ರು? ನಂದಾಯ್ತು ನಿಮ್ದಾಯ್ತಾ ಅಂತ ಕೇಳ್ತಿದ್ದಾರೆ ಕಣೆ. ಆಯ್ತು ಅಂತ ಹಾಕು. ನಿಂದೆಲ್ಲ ಊಟ ಆಯ್ತು, ನಂದು ಆಗಿಲ್ಲ ನಿಂದು ಆಗಿಲ್ಲ, ಅದ್ಯಾಕೆ ಆಯ್ತು ಅಂತ ಹಾಕ್ಬೇಕು? ಇನ್ನೂ ಇಲ್ಲ, ಇವಾಗ ಮಾಡಬೇಕು ಅಂತ ಹಾಕ್ತೀನಿ. ಅಯ್ಯೋ ಏನೋ ಒಂದು ಹಾಕೋ ಹೋಗು. ಇವಾಗೇನು ಮಾಡಿದ್ರು ಬಾಸ್? ಅವ್ರದ್ದು ಇನ್ನೂ ಆಗಿಲ್ವಂತೆ. ಅಲ್ಲ ಬಾಸ್, ಒಂದು ಫೋನ್ ಮಾಡೇ ಮಾತಾಡ್ಬೋದಿತ್ತಲ್ಲ, ಅದೇನು ಮೆಸೇಜ್ ಅಂತ ಹಳೆ ಕಾಲದ ಥರ ಸುಮ್ಮನೆ ಟೈಮ್ ವೇಸ್ಟಪ್ಪ. ಆ ಹುಡುಗಿರೋ ಕೇಳಿರೋ ಕ್ವಶನ್ನ 1 ನಿಮಿಷನೂ ಬೇಕಾಗಿಲ್ಲ, ಒಂದು 2-3 ಸೆಕೆಂಡಲ್ಲಿ ಕೇಳಿ ಮುಗಿಸ್ಬಿಡ್ಬೋದು. ಈ ಮೆಸೇಜ್ಗೋಸ್ಕರ ಆ ಕಡೆಯಿಂದ ಬರೋದು, ಕಾಯ್ಕೊಂಡು ಕೂತ್ಕೊಳ್ಳೋದು, ಈ ಕಡೆಯಿಂದ ರಿಪ್ಲೈ ಮಾಡೋದನ್ನ ಅವ್ರು ಓದೋಕ್ಕೆ ಕಾಯ್ಕೊಂಡು ಕೂತ್ಕೊಳ್ಳೋದು, ಎಷ್ಟು ಟೈಮ್ ವೇಸ್ಟ್ ಅಲ್ವಾ ಬಾಸ್? ಏನಪ್ಪ, ಹುಡುಗಿ ಅಲ್ವಾ, ಸ್ವಲ್ಪ ಭಯ ಇದ್ದೇ ಇರುತ್ತಲ್ವಾ. ಒಂದೇ ಸರಿ ಹೇಗೆ ಮಾತಾಡೋಕ್ಕಾಗುತ್ತೋ? ನಾನೇನು ಅವ್ರಿಗೆ ಪರಿಚಯನಾ? ಪಾಪ, ಅದು ಅಲ್ಲದೆ ಆ ಹುಡುಗಿ ಯಾರು ಅಂತ ನನಗೆ ಗೊತ್ತಾಗಿದೆ, ನಾನು ನೋಡಿದ್ದೀನಿ. ಆದರೆ ಆ ಹುಡುಗಿಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ವಲ್ಲ. ಅಲ್ಲ ರವಿ ಬಾಸ್, ಹುಡುಗಿ ಮನೆಯಿಂದನೇ ಊಟ ಬರ್ತಾ ಇದೆ, ಬಂದಾಗಲೇ ಹೇಳ್ಬೋದಿತ್ತಲ್ವಾ ನಾನೇ ರವಿ ಅಂತ. ಹೇಳಿದ್ರೆ ಏನಾಗ್ಬಿಡ್ತಿತ್ತು, ಇನ್ನೂ ಸತ್ಕಾರ ಚೆನ್ನಾಗೇ ನಡೀತಾ ಇತ್ತು. ಪ್ರತಿದಿನ ವೆರೈಟಿ ಊಟ ಸಿಗದಾ? ನಿಮ್ಮ ಹೆಸರಲ್ಲಿ ನಾನು ತಿನ್ಬೋದಿತ್ತಾ? ಸದ್ಯಕ್ಕೆ ಈ ಹಳ್ಳಿಲಿ ಊಟ ಸಿಗೋದೇ ಕಷ್ಟ, ಅದು ಹೋಟೆಲ್ಗೆ ದೂರ ನಡ್ಕೊಂಡು ಹೋಗಬೇಕು. ಅದ್ರ ಬದಲು ಮನೆಗೆ ಟೈಮ್ಗೆ ಒಳ್ಳೊಳ್ಳೆ ಊಟಗಳು ಸಿಗದಾ? ಏನು ಬಾಸ್, ಇಂಥ ಎಡವಟ್ಟು ಮಾಡಿಬಿಟ್ರಿ. ಶಿವು, ಹಾಗೆಲ್ಲ ನಾವು ಸಹಾಯ ಮಾಡಿದ್ವಿ ಅಂತ ಅವರಿಂದ ನಾವು ಸಹಾಯನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅದು ಯಾವ ರೀತಿ ಸಹಾಯ ಆಗುತ್ತೆ ಹೇಳು? ಏನೋ ಎಕ್ಸ್ಪೆಕ್ಟೇಷನ್ ಇಲ್ದೇ ಮಾಡ್ತೀವಲ್ಲ, ಅದು ಸಹಾಯ ಅಂದರೆ. ಪಾಪ ಒಳ್ಳೆ ಹುಡುಗಿ, ಒಳ್ಳೆ ಮನೆತನ, ಅವ್ರ ಅಮ್ಮ ಕೂಡ ಅಷ್ಟೇ ತುಂಬ ಒಳ್ಳೆಯವರು. ಈಗಿನ ಕಾಲದಲ್ಲಿ ಯಾರು ಹೇಳು ಬಂದ್ಬಿಟ್ಟು ಊಟ ಕೊಡ್ತಾರೆ ಮನೆವರೆಗೂ? ಅದು ನಾವು ಯಾರಂತ ಗೊತ್ತಿಲ್ಲ. ಅಂಥದ್ರಲ್ಲಿ ಅವ್ರ ಅಮ್ಮ ಬಂದು ಊಟ ಕೊಡ್ತಾರೆ ಅಂತಂದರೆ ನೀನೇ ಲೆಕ್ಕ ಹಾಕು, ಅವ್ರ ಅಮ್ಮ ಎಷ್ಟು ಒಳ್ಳೆಯವರು ಅಂತ. ಅವ್ರ ಅಮ್ಮ ಅಷ್ಟು ಒಳ್ಳೆಯವ್ರು ಇರಬೇಕಾದ್ರೆ ಮಗಳಿಗೂ ಆಲ್ಮೋಸ್ಟ್ ಒಳ್ಳೆಯವರೇ ಇರ್ತಾರೆ. ಏನೇ ಹೇಳಿ ಬಾಸ್, ನಿಮ್ಮ ಟೇಸ್ಟು, ಅದಕ್ಕೆ ಅಲ್ವಾ ನೀವು ನಮ್ಮ ಬಾಸ್ ಆಗಿರೋದು. ಹೋಗ್ಲಿ ಬಿಡು. ಇನ್ನೇನೆ, ಏನು ರಿಪ್ಲೈ ಮಾಡಿದ್ರು? ಅಯ್ಯೋ ಏನೋ ರಿಪ್ಲೈನೇ ಮಾಡಿಲ್ಲ ಕಣೆ, ಅದೇನು ಮಾಡ್ತಿದ್ದಾರಪ್ಪ? ಬ್ಯುಸಿ ಇರ್ಬೇಕೇನೋ ಕಣೆ. ಅಯ್ಯೋ ಮತ್ತೆ ಇವಾಗ ಏನು ಮಾಡೋದು? ಇಷ್ಟು ಕೇಳೋದಕ್ಕೆ ಮೆಸೇಜೇ ಮಾಡಬೇಕಿತ್ತಾ? ಫೋನ್ ಮಾಡೇ ಮಾತಾಡ್ಬೋದಿತ್ತೇನೋ. ಬೇಡ ಕಣೆ, ಫಸ್ಟ್ ಟೈಮು ಫೋನ್ ಮಾಡೋಕ್ಕೆ ನನಗೂ ಹೆದರಿಕೆ ಇರುತ್ತಲ್ವಾ. ಬೇಡ, ಮೆಸೇಜೇ ಇರಲಿ ಸಾಕು. ಒಂದು ಮೆಸೇಜ್ ಹಾಕು, ನಿಮ್ಮಿಂದ ತುಂಬ ಹೆಲ್ಪ್ ಆಗಿದೆ ನನಗೆ, ತುಂಬ ಥ್ಯಾಂಕ್ಸ್. ಆಮೇಲೆ ಇನ್ನೊಂದು ಹಾಕು, ನೀವು ಕೊಟ್ಟಿರೋ ಜಾಬ್ ತುಂಬ ಈಸಿ ಇದೆ ಮತ್ತು ನನಗೆ ಕಂಫರ್ಟಬಲ್ ಆಗಿದೆ ಅಂತ ಹಾಕಿ. ಪ್ರತಿಯೊಂದು ಮೇಲಲ್ಲೇ ಎಲ್ಲ ಅರ್ಥ ಆಗುತ್ತೆ ಅಂತ ಹಾಕ್ಬಿಡು. ಸರಿ ಇರು, ಹಾಕ್ತೀನಿ. ಸರಿ ನಡಿ ಶಿವು, ಟೈಮ್ ಆಯಿತು, ಮನೆಗೆ ಹೋಗೋಣ. ಇಷ್ಟೊತ್ತಂತ ಹೊರಗಡೆ ಕೂತ್ಕೊಳ್ಳೋದು, ಸೊಳ್ಳೆ ಬೇರೆ ವಿಪರೀತ ಇದೆಯಪ್ಪ. ಮನೆ ಒಳಗಡೆ ತುಂಬ ಶೆಕೆ ಬಾಸ್. ಕರೆಂಟ್ ಬೇರೆ ಇಲ್ಲ, ಫ್ಯಾನ್ ಹಾಕೊಳ್ಳೋಣ ಅಂತ ಅಂದರೆ, ಅದಕ್ಕೆ ಒಂದು ರೌಂಡ್ ಆಚೆ ಹೋಗೋಣ ಅಂತ ಕರ್ಕೊಬಂದೆ. ಹೊಟ್ಟೆ ಬೇರೆ ಹಸಿತಾ ಇದೆಯಲ್ಲ ಬಾಸ್, ಇನ್ನೂ ನಮಗೆ ಬರಬೇಕಾಗಿರೋ ಊಟ ಬಂದೇ ಇಲ್ಲ. ಇದು ಶಿವು ತಡ್ಕೋ, ಇನ್ನು 7:30 ಟೈಮು. ಅವರು ಪಾಪ ಮನೇಲಿ ಅಡುಗೆ ಮಾಡೋದು ಬೇಡವಾ? ಅವ್ರು ಅಡುಗೆ ಮಾಡಿ ಊಟ ಮಾಡಿ ಆಮೇಲೆ ಬೇಕಾದ್ರೆ ನಮಗೆ ತಂದುಕೊಡ್ಲಿ. ಕೊಡ್ತಿರೋದೇ ಫ್ರೀ ಊಟ, ಅದರಲ್ಲಿ ಅವ್ರು ತಿಂದರೆ ನಮಗೆ ಮೊದಲು ತಂದುಕೊಡಿ ಅಂತ ಹೇಳೋಕ್ಕಾಗುತ್ತಾ? ಏನೇ ಹೇಳಿ ಬಾಸ್, ನನಗೆ ಹಸಿವು ತಡ್ಕೊಳಕ್ಕಾಗಲ್ಲಪ್ಪ. ಬಾಸ್ ಮೆಸೇಜ್ ಬಂತು, ರಿಪ್ಲೈ ಮಾಡೋದ್ಬಿಟ್ಟು ಏನು ಬಾಸ್ ನೀವು? ಅದಕ್ಕೆ ಪಾಪ ಆ ಹುಡುಗಿ ಮೆಸೇಜ್ ಆಗ್ತಿದೆ. ಮತ್ತೆ ಏನಿದೆ ನೋಡಿ ಬಾಸ್. ಏನು ಬಾಸ್ ಒಬ್ರೊಬ್ರೆ ನಗ್ತಾ ಇದ್ದೀರಾ? ಏನಿದೆ ಅಂಥದ್ದು? ಅದೇನಿಲ್ಲ ಶಿವು, ನಿಮ್ಮಿಂದ ತುಂಬ ಸಹಾಯ ಆಗಿದೆ. ಆಮೇಲೆ ನೀವು ಕೊಟ್ಟಿರೋ ಜಾಬು ನನಗೆ ತುಂಬ ಈಸಿ ಆಗಿದೆ, ಎಲ್ಲ ಮೇಲಲ್ಲೇ ಅರ್ಥ ಆಗುತ್ತೆ, ತುಂಬ ಥ್ಯಾಂಕ್ಸ್ ಅಂತ ಹಾಕಿದೆ ಹುಡುಗಿ. ಹಾಕ್ಲೇಬೇಕಲ್ಲ ಬಾಸ್. ಈಗಿನ ಕಾಲದಲ್ಲಿ ನಿಮ್ಮ ಥರ ಯಾರು ಸಹಾಯ ಮಾಡ್ತಾರೆ ಹೇಳಿ? ಗುರ್ತು ಪರಿಚಯ ಇಲ್ದಿರೋರಿಗೆ. ಅದು ಅಲ್ಲದೆ ಕೆಲಸ ಬೇರೆ ಕೊಟ್ಟಿದ್ದೀರಾ. ಇರು ರಿಪ್ಲೈ ಮಾಡ್ತೀನಿ. ಏನು ರಿಪ್ಲೈ ಮಾಡೋದು?
ಅಮ್ಮ ತಾಯಿ ಈ ಮೆಸೇಜ್ ಎಲ್ಲ ಬಿಟ್ಟು ಫೋನ್ ಮಾಡಿ ಮಾತಾಡು ಅಂತ ಹಾಕ್ಬಿಡಿ. ಶಿವು, ಅತಿ ಆಯ್ತು ನಿಂದು. ನಾನು ಅವಾಗಲೇ ಹೇಳಿದ್ನಲ್ಲ, ಹೆಣ್ಮಕ್ಳ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ. ಅವ್ರಿಗೂ ಸಂಕೋಚ ಇರುತ್ತೆ. ನಾನು ಅವ್ರು ಫೋನ್ ಮಾಡಲಿ ಅಂತ ನನಗೇನು ಎಕ್ಸ್ಪೆಕ್ಟೇಷನ್ ಇಲ್ಲ. ನಾನು ಅವ್ರಿಗೆ ಫೋನ್ ಕೊಡ್ಸಿದ ಕಾರಣ ಏನಾದರೂ ಆಫೀಸ್ ವಿಷಯವಾಗಿ ಡೌಟ್ ಬಂದರೆ ಫೋನ್ ಮಾಡಿ ಮಾತಾಡಲಿ, ಕೇಳಲಿ ಅಂತ ಅಷ್ಟೇ. ನನ್ನ ಜೊತೆ ಮಾತಾಡಿ ಹರಟೆ ಹೊಡಿಲಿ ಅಂತಲ್ಲ. ಸಾರಿ ಬಾಸ್, ಏನೋ ಹೇಳ್ನಪ್ಪ. ಅಂದರೂ ಏನೇ ಹೇಳಿ ಬಾಸ್, ಹುಡುಗಿ ಮಾತ್ರ ಸೂಪರಾಗಿದ್ದಾಳೆ. ನೋಡಿದ್ನಲ್ಲ ಮನೆಗೆ ಬಂದಾಗ. ಹಳ್ಳಿ ಹುಡುಗಿರ ಮುಂದೆ ಸಿಟಿ ಹುಡುಗಿ ಏನೇನೂ ಇಲ್ಲ ಬಿಡಿ, ಅಷ್ಟು ಲಕ್ಷಣವಾಗಿರ್ತಾರೆ. ಅದು ಅಲ್ಲದೆ ಈ ಹುಡುಗಿ ಮಾತ್ರ ತುಂಬ ಮುದ್ದಾಗಿದ್ದಾಳೆ. ಹೌದು ಶಿವು, ನೀನು ಹೇಳ್ತಿರೋದು ನಿಜಾನೇ. ಹುಡುಗಿ ತುಂಬ ಮುದ್ದಾಗಿದ್ದಾಳೆ. ಇರ್ಲಿ ಇರು, ಯಾವತ್ತಾದರೂ ಅವ್ರ ಅಮ್ಮನ ಬದಲಾಗಿ ಅವಳು ಏನಾದರೂ ಊಟ ತೊಗೊಂಡು ಬಂದರೆ ನಮ್ಮ ಮನೆಗೆ ಮಾತಾಡಿಸಿ ಬಾಸ್, ಮಾತಾಡಿಸಿ. ಹುಡುಗಿ ಹೇಗೆ ಏನು ಎತ್ತ ಅಂತ ತಿಳ್ಕೊಬೋದು ನೋಡಿ. ನೀವೇ ಸಹಾಯ ಮಾಡಿದಂತ ಗೊತ್ತಾಗ್ಬಿಟ್ರೆ ಆಮೇಲೆ ಕೆಲವು ಹುಡುಗಿರು ನಾಟಕ ಮಾಡ್ತಾರೆ, ಭಾರಿ ಒಳ್ಳೆಯವ್ರ ಥರ. ಈಗ ಹೆಂಗೋ ನೀವೇ ಅವರು ಅಂತ ಹುಡುಗಿಗೆ ಗೊತ್ತಿಲ್ಲ. ಹಂಗಾಗಿ ಹುಡುಗಿ ಹೇಗೆ ಏನು ಎತ್ತ ಅಂತ ಈಗಲೇ ತಿಳ್ಕೊಂಬಿಡ್ಬೋದು ನೀವು. ತಿಳ್ಕೊಂಡು ನನಗೇನು ಅವಶ್ಯಕತೆ ಇಲ್ಲ. ಆದ್ರೂ ಒಂದು ಒಳ್ಳೆ ಹುಡುಗಿಗೆ ಸಹಾಯ ಮಾಡೋದಲ್ಲ ಅಂತ ಒಂದು ಮನಸ್ಸಿಗೆ ತೃಪ್ತಿ ಇರುತ್ತಷ್ಟೆ. ಸದ್ಯಕ್ಕೆ ನಾನು ಈ ವಿಷಯನ ಹುಡುಗಿಗೆ ಹೇಳೋದಿಲ್ಲ, ಹೇಳಬಾರ್ದು ಮುಂದಕ್ಕೂ ಅಂತ ಅನ್ಕೊಂಡಿದ್ದೀನಿ. ಅಂತ ಸಮಯ ಬಂದಾಗ ನೋಡ್ಕೊಳ್ಳೋಣ. ಸದ್ಯಕ್ಕೆ ನಾನೊಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗ ಅಂತ ಹೇಳ್ತೀನಿ. ಸರಿ, ಆ ಹುಡುಗಿಗೆ ಒಂದು ಮೆಸೇಜ್ ಹಾಕ್ಬಿಡ್ತೀನಿ. ಸರಿ ಆಯಿತು, ಕೆಲಸದಲ್ಲಿ ಏನಾದ್ರು ಡೌಟ್ ಇದ್ದರೆ ನನಗೆ ಫೋನ್ ಮಾಡಿ ಅಂತ, ಹಾಗೆ ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೆ ಜೀವನ ಶುರು ಮಾಡಿ ಅಂತ ಹಾಕ್ತೀನಿ. ಮತ್ತೇನಾದ್ರು ಸಹಾಯ ಬೇಕಾದರೆ ನನಗೆ ಫೋನ್ ಮಾಡಿ ಕೇಳಿ ಅಂತಲೂ ಹಾಕ್ತೀನಿ. ಬಂತು ಕಣಿ, ಬಂತು. ಅಯ್ಯೋ ದೇವ್ರೆ, ಏನಂತ ಹಾಕಿದ್ದಾರೆ ಗೊತ್ತಾ? ಏನು ಹಾಕಿದ್ದಾರೆ? ಇನ್ನೂ ಏನಾದ್ರು ಸಹಾಯ ಬೇಕಾದ್ರೆ ಫೋನ್ ಮಾಡಿ, ಚೆನ್ನಾಗಿ ಓದಿ, ನಿಮ್ಮ ಜೀವನ ಚೆನ್ನಾಗಿ ರೂಪಿಸ್ಕೊಳ್ಳಿ, ಹಾಗೆ ಹೀಗೆ ಪೂರ್ಣ ಓದಿದ್ದಾರೆ ಕಣೆ. ಎಷ್ಟು ಒಳ್ಳೆ ವ್ಯಕ್ತಿ ಅಲ್ವಾ? ಇಷ್ಟೆಲ್ಲ ಸಹಾಯ ಮಾಡಿದ್ಮೇಲೂ ಇನ್ನೂ ಏನಾದರೂ ಸಹಾಯ ಇದ್ದರೆ ಹೇಳಿ ಅಂತ ಹಾಕಿದಾರಲ್ಲ. ಖಂಡಿತವಾಗ್ಲೂ ಇವ್ರ ದುಡ್ಡನ್ನ ವಾಪಸ್ ಕೊಡಬೇಕು ಕಣೆ. ಇವ್ರ ಋಣ ತೀರ್ಸೋಕ್ಕಾಗಲ್ಲ ನನ್ನ ಕೈಲಿ. ಇವ್ರ ದುಡ್ಡನ್ನ ಕೊಟ್ಟರು ಇವ್ರ ಋಣ ನನ್ನ ಮೇಲೆ ಇದ್ದೇ ಇರುತ್ತೆ. ದೇವ್ರಂಥ ಮನುಷ್ಯ ದೇವರೇ ಕಳಿಸಿದಾನೆ ಅಂತ ಅನಿಸುತ್ತೆ ನನಗೆ. ನಮ್ಮ ಈ ಕಷ್ಟ ನೋಡೋಕ್ಕಾಗ್ದೇ ಆಗ ಭಗವಂತನೇ ಇವ್ರ ರೂಪದಲ್ಲಿ ಕಳಿಸಿರ್ಬೇಕು. ಹಾಗಂತ್ಯಾ? ಇನ್ನೇನೆ ಮತ್ತೆ. ನಿಮಗೆ ಗೊತ್ತಲ್ವ ನಮ್ಮ ಮನೆ ಪರಿಸ್ಥಿತಿ ಎಷ್ಟು ಬಡತನ. ಅಪ್ಪ ಸರಿ ಇಲ್ಲ, ಅಮ್ಮನ ಮೇಲೆ ಎಲ್ಲ ಹೊರೆ. ಅದು ಅಲ್ಲದೆ ಇವಾಗ ಅಜ್ಜಿ ಬೇರೆ ಬಂದು ಕೂತ್ಕೊಂಡಿದ್ದಾರೆ, ಅವ್ರ ಮಗಳು ಬೇರೆ ಬಂದಿದ್ದಾರೆ. ಅವಳು ಅಂತೂ ಅಂದರೆ ಅತ್ತೆ ಮಗ ಬೇರೆ ಬಂದಿದ್ದಾನೆ. ಅವನಂತೂ ವಿಚಿತ್ರವಾಗಿ ಆಡ್ತಾನೆ. ನನಗೆ ನೋಡಿದ್ರೆ ಏನೋ ಒಂಥರ ನೋಡ್ತಾನೆ ಕಣೆ. ಅರೆ ಹೌದೇನೆ, ಅತ್ತೆ ಮಗನಾ? ಹೂನೇ, ನಾನು ನೋಡೇ ಇಲ್ಲ ಇದುವರೆಗೂ. ಅತ್ತೆನೂ ನೋಡಿರಲಿಲ್ಲ ಬಿಡು. ಅತ್ತೆದೇನೋ ಬಿಡು, ಚೆನ್ನಾಗೇ ಮಾತಾಡಿಸ್ತಾರೆ. ಅತ್ತೆ ಮಗ ಏನೋ ವಿಚಿತ್ರವಾಗಿ ಮಾತಾಡಿಸ್ತಾನೆ ನನ್ನನ್ನು. ಎಲ್ಲರೂ ಮಾತಾಡ್ತಾ ಇದ್ರೆ ಅವನು ಮಾತ್ರ ನನ್ನನ್ನೇ ಒಂಥರ ದುರ್ಗುಟ್ಕೊಂಡು ನೋಡ್ತಿದ್ದ. ಅದು ಅಲ್ಲದೆ ನಾನು ಹೊರಡೋ ಟೈಮಲ್ಲಿ ಅಡ್ಡ ನಿಂತಿದ್ದಾನೆ, ಜಾಗ ಬಿಡಿ ಅಂತ ಅಂದರೆ ಏನೋ ವ್ಯಂಗ್ಯವಾಗಿ ಮಾತಾಡ್ತಾನೆ. ಜಾಗ ಬಿಡೋದು ಬಿಟ್ಟು ಮಾವ ಅಂತ ಕರಿ, ಹಾಗೆ ಹೀಗೆ ಅಂತ. ಅಯ್ಯೋ ದೇವ್ರೆ, ಹೇಗಿದ್ರು ನೀನು ಮಾವನ ಮಗಳಾಗಬೇಕಲ್ಲ. ಕ್ರಶ್ಶು ಅಂತ ಅನಿಸುತ್ತೆ. ಬದನೆಕಾಯಿ ಕ್ರಶ್ ಅಂತೆ, ಕ್ರಶ್. ಅವನನ್ನು ನೋಡಿದ್ರೆ ನನಗೆ ಆಗೋದೇ ಇಲ್ಲ. ಇನ್ನು ಎಷ್ಟು ದಿನ ಇರ್ತಾರೋ ಅಪ್ಪ. ಒಳ್ಳೆ ಕಾಮಿಡಿ ಇರುತ್ತೆ, ಸುಮ್ಮನಿರೇ. ಸರಿ ಕಣೆ ಹರ್ಷಿತಾ, ಅಮ್ಮ ಬೇರೆ ಕಾಯ್ತಿರ್ತಾಳೆ ನನಗೋಸ್ಕರ. ನಾನು ಹೋಗ್ತೀನಿ. ಎಷ್ಟೊತ್ತಾದರೂ ಹೋಗಿಲ್ಲ ಅಂದರೆ ನಮ್ಮ ಅಜ್ಜಿ ಗೊತ್ತಲ್ಲ, ಬಡಬಡ ಆಯಿಸ್ತಿರ್ತಾಳೆ ಹಂಗೆ. ಈಗಾಗಲೇ ಓದೋದು ಬೇಡ, ಮದುವೆ ಹಾಗೆ ಹೇಗೆ ಅಂತಿದ್ರು. ಅಮ್ಮ ಒಂಚೂರು ನನ್ನ ಪರವಾಗಿ ಮಾತಾಡಿದ್ದಕ್ಕೆ ಹೆಂಗೋ ಬಂದೆ. ಇಲ್ಲಾಂದರೆ ಇಷ್ಟೊತ್ತಲ್ಲಿ ಬರೋಕ್ಕೆ ಆಗ್ತಿರ್ಲಿಲ್ಲ ಗೊತ್ತಾ. ಅಮ್ಮ ನನ್ನ ಪರವಾಗಿಲ್ಲ ಅಂತಂದರೆ ನಾನು ಹೇಗೆ ಬರೋದು, ಕೆಲಸ ಮಾಡೋದು ಹೇಗೆ? ಮನೇಲಿ ಏನಾದ್ರು ನಾನು ಲ್ಯಾಪ್ಟಾಪ್ ತೊಗೊಂಡು ಫೋನ್ ತೊಗೊಂಡು ಹೋದರೆ ಮುಗ್ದೋಯ್ತು. ಎಲ್ಲಿಂದ ಬಂತು ಹಾಗೆ ಹೀಗೆ ಅಂತ ತಲೆ ತಿಂದುಬಿಡ್ತಾರೆ. ಅದಕ್ಕೆ ಸ್ವಲ್ಪ ದಿನ ಇಲ್ಲೇ ಮಾಡಿ ಆಮೇಲೆ ಏನೋ ಒಂದು ಪ್ಲ್ಯಾನ್ ಮಾಡಬೇಕು, ಮನೆಯಲ್ಲೇ ಮಾಡ್ಕೊಳ್ಳೋ ಥರ. ಏನು ಹೇಳೋದು ನೋಡೋಣ ಆಮೇಲೆ. ಸರಿ ಕಣೆ, ಹಾಗಿದ್ರೆ ಸರಿ ಬಾಯ್ ಅಂತ ಹಾಕ್ಬಿಡ್ತೀನಿ ಅವ್ರಿಗೊಂದು ಮೆಸೇಜು. ಲ್ಯಾಪ್ಟಾಪ್ ಕ್ಲೋಸ್ ಮಾಡು. ಸರಿ ಕಣೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಕ್ಷ್ಮಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ದಯವಿಟ್ಟು ಲೈಕ್, ಶೇರ್, ಕಮೆಂಟು ಮಾಡೋದನ್ನ ಮರಿಬೇಡಿ. ಈ ನಮ್ಮ ಸ್ಟೋರಿನ ಅಂದರೆ ರವಿ ವೆಡ್ಸ್ ಲಕ್ಷ್ಮಿ ಸ್ಟೋರಿನ ರೆಗ್ಯುಲರಾಗಿ ಹಾಕೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹಾಕಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ. ಅಕ್ಕ ತಂಗಿ ಕಥೆಯನ್ನು ಮಾತ್ರ ನಾನು ಡೈಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಹಾಗೆ ಸಿರಿ ಕಾರ್ಟೂನ್ ಸ್ಟೋರಿ ಚಾನಲಲ್ಲಿ ನಾನು ಸುಬ್ಬಲಕ್ಷ್ಮಿ ಸಂಸಾರ ಸ್ಟೋರಿನ ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು ಹಾರರ್ ಸ್ಟೋರಿನೂ ಶುರು ಮಾಡಿದ್ದೀನಿ. ನೋಡಿ, ಹಾರರ್ ಸ್ಟೋರಿನ ನಾನು ಪ್ರತಿದಿನ ಹಾಕೋದಕ್ಕಾಗಿಲ್ಲ ಅಂತ ಅಂದ್ರೂ ಟ್ರೈ ಮಾಡ್ತೀನಿ ಯಾವಾಗ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ನೋಡೋಣ, ಈ ಸ್ಟೋರಿನ ಮತ್ತೆ ಇವತ್ತೇ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ನಾಳೆ ಹಾಕ್ತೀನಿ.
ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.